ನಮ್ಮ ನಿತ್ಯದ ನಡವಳಿಕೆಯೊಳಗೆ ಕೆಲವು ತಪ್ಪುಗಳನ್ನ ಸತತವಾಗಿ ಮಾಡ್ತಾನೇ ಇರ್ತೀವಿ. ಆದರೆ ಅದು ನಮಗೆ ಅನಿಸೋದೇ ಇಲ್ಲ. ನಾವು ತಪ್ಪು ಮಾಡಕತ್ತೀವಿ ಅಂತ ಅನಿಸೋದೇ ಇಲ್ಲ. ಆ ತಪ್ಪುಗಳಲ್ಲಿ ಒಂದು, ನಾವು ಸಮಯಕ್ಕೆ ಬೆಲೆ ಕೊಡದೇ ಇರೋದು. ಸಮಯ ಅಂದರೆ ಕಾಲ ಅಂತ ಹೇಳ್ತಾರೆ. ಮಹಾಭಾರತ ಸೀರಿಯಲ್ ನೋಡಿದಿರಲ್ಲ, ಫಸ್ಟಿಗೆ ಶುರು ಆಗುತ್ತೆ ಅದು. ಏನು? ಮೈ ಸಮಯ ಹೂಮ್. ಭೂತ, ವರ್ತಮಾನ, ಭವಿಷ್ಯತ್ತುಗಳನ್ನು ಅಧೀನದಲ್ಲಿಟ್ಟುಕೊಂಥ ಸಮಯ. ಸಮಯದ ಅಧೀನರು ನಾವು ಕೂಡ. ಸಮಯಕ್ಕೆ ಮತ್ತೊಂದು ಹೆಸರು ಕಾಲ. ಕಾಲದ ಹೆಸರು ಯಮ. ಏನಾಗಿದೆ ಇವತ್ತು ನೋಡ್ಕೊಳ್ಳಿ. ಮೊದಲು ನಾವು ಸಮಯಕ್ಕೆ ಬೆಲೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ನಿತ್ಯ ಜೀವನದೊಳಗೆ ಹೆಂಗೆ ನಾವು ದಿನಗಳು ಕಳೆದಂತೆ ನಾವು ಅದನ್ನು ಮರೆತ್ಕೊಂಡ್ಬಿಡ್ತೀವಿ. ಮತ್ತು ಸಮಯಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನು ಮರೆತ್ಕೊಂಡ್ಬಿಡ್ತೀವಿ. ಹೇಗೆ? ಯಾರೋ ಸಹಜವಾಗಿ ಯಾರ್ದೋ ಮನೆಯೊಳಗೆ ಫಂಕ್ಷನ್ ಇರುತ್ತೆ, ಅವ್ರು ಬರ್ತಾರೆ. ಹೀಗೆ ನಮ್ಮ ಮನೆಯೊಳಗೊಂದು ಕುಸದ ಸಮಾರಂಭ ಇದೆ, ನೀವು ನಾಳೆಗೆ 1 ಗಂಟೆಗೆ ನೀವು ಎಲ್ಲರೂ ಕುಟುಂಬ ಸಮೇತ ಬರಬೇಕು ಅಂತ ಹೇಳ್ತಾರೆ. ಹೀಗೆ ಲಗ್ನ ಸಮಾರಂಭದೊಳಗೆ, ಶುಭ ಸಮಾರಂಭದೊಳಗೆ ಆಪ್ತರು, ಬಂಧುಗಳು ಎಲ್ಲರೂ ಕರೀತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಮಿತ್ರರು ಕರೆದಿರ್ತಾರೆ. ಸೊ ನೀವು ಸಮಯಕ್ಕೆ ಬೆಲೆ ಕೊಡೋರಿರ್ತೀರಿ, ಹೌದಾ? 1 ಗಂಟೆಗೆ ಊಟಕ್ಕೆ ಬರಬೇಕು, ಊಟ ಮುಗಿಸ್ಕೊಂಡು ಹೋಗಬೇಕು, ಪ್ರೀತಿಯ ಭೋಜನ ಅಂತ ತಿಳ್ಕೊಂಡು ಟೈಮ್ ಹಾಕಿರ್ತಾರೆ 1 ಗಂಟೆ ಅಂತ ತಿಳ್ಕೊಂಡು. ನೀವು 1 ಗಂಟೆಗೆ ಹೋಗ್ತೀರಿ, ಅಲ್ಲಿ ಇನ್ನೂ ಯಾರೂ ಬಂದಿರೋದೇ ಇಲ್ಲ. ಅವಾಗ ಸಣ್ಣ ಒಬ್ಬೊಬ್ಬರು ಇವಿಬ್ಬರು ಬರ್ತಿರ್ತಾರೆ. ಯಾಕೆ ಊಟ ಲೇಟನು ಅಂತ ಕೇಳ್ತಾರೆ. ಇಲ್ಲ, ಇನ್ನೂ ಸ್ವಲ್ಪ ಸಾರು ಮಾಡೋದೈತಿ ಅಂತ ಹೇಳ್ತಾರೆ. ಅದು ಹಿಂಗೆ ಮಾಡಿ 1:40 2 ಗಂಟೆಗೋ ಹಿಂಗೆ ಶುರು ಆಗುತ್ತೆ ಅದು ಊಟ. ಅವಾಗ ನಿಮ್ಗೇನು ಅನಿಸುತ್ತೆ? 1 ಗಂಟೆಗೆ ಊಟಕ್ಕೆ ಬಾ ಅಂತ ಹೇಳಿದ್ರು, ಸಮಯಕ್ಕೆ ಬೆಲೆ ಕೊಟ್ಟು ನಾವು ಹೋದೆ, ಏನಪ್ಪ ಇದು 2 ಗಂಟೆ ಆಯ್ತು, ನಾಳೆ ಬೇಗ ಹೋಗಬೇಕಾಗಿತ್ತು ಅಂತ ಒಂದು ಭಾವ ನಿಮ್ಮ ಮನಸ್ಸಿನಾಗ ಕೂಡ್ತದೆ. ಹಿಂಗೆ ಅನೇಕ ಘಟನೆ ನಡೀತಾವೆ. 2 ಗಂಟೆಗೆ ಬರ್ರಿ ಅಂತಾರೆ, 3 ಗಂಟೆಗೆ ಶುರು ಆಗತ್ತೆ. ಇನ್ನು ರಾಜಕಾರಣಿಗಳಂತೂ ಬೇಡವೇ ಬೇಡ. ಇಂಥವ್ರು ಬರ್ತಾರೆ ಇವತ್ತು 5 ಗಂಟೆಗೆ ಸಭಾ ಅದ, ಎಲ್ಲರೂ ಬರಬೇಕಂತ ಹೇಳಿರ್ತಾರೆ. 5 ಗಂಟೆಗೆ ಹೋದ್ರೆ ಬರೀ ಕುರ್ಚಿ ಇರ್ತಾವೆ ಅಲ್ಲೇ. ಇವನ್ನೆಲ್ಲ ನೋಡಿ 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 ಅನುಭವಿಸಿ ನಿಮ್ಮ ಮನಸ್ಸಿನಾಗ ಏನು ಆಗಿಬಿಟ್ಟೈತಿತ್ತು ಅಂತಂದ್ರೆ ಇವತ್ತು 2 ಅಂದ್ರೆ 3 ಆಳು, 2 ಅಂದರೆ 3 ಅಂತ ತಿಳ್ಕೊಂಡಿರಿ, 3 ಅಂದರೆ 5 ಅಂತ ತಿಳ್ಕೊಂಡಿರಿ, 5 ಅಂದರೆ 6 ಅಂತ ತಿಳ್ಕೊಂಡಿರಿ, ಹೌದಾ? ಈ ಥರದ ಮನಸ್ಥಿತಿ ನಮ್ಗೆ ಆಗಿಬಿಟ್ಟಿದೆ. ಕಾರಣ ನಾನು ನಿಮಗೆ ಹೇಳ್ತೇನೆ, ಮಂದಿ ಬೆಲೆ ಕೊಡಲಿ ಬಿಡಲಿ, ಆದರೆ ನೀವು ಸಮಯಕ್ಕೆ ಬೆಲೆ ಕೊಡೋದು ಕಲೀರಿ. ಸಮಯಕ್ಕೆ ಬೆಲೆ ಕೊಡೋದು ಕಲೀರಿ. ಯಾಕಂದ್ರೆ ಸಮಯ ಮತ್ತೇನೂ ಅಲ್ಲ, ಅದು ಕಾಲ. ಕಾಲ ಮತ್ತೇನೂ ಅಲ್ಲ, ಯಮ. ಎಷ್ಟೋ ಜನ ಹೇಳ್ತಿರ್ತಾರೆ, ಅವ್ರ ಮಾತು ಕೇಳಿರೇನು? ಏನು ಏನಾಗೈತಪ್ಪ ಅಂದ್ರೆ ಮತ್ತು ಅವ್ರು ಪರಸ್ಪರ ಮಾತಾಡ್ಕೊತಿರ್ತಾರೆ. ಏನಾಗೈತಪ್ಪ ಅಂದ್ರೆ ಊಟಕ್ಕೆ ಸಹಿತ ಹೋಗೋಕೆ ಟೈಮ್ ಇಲ್ಲ ರೀ ಮರ್ಯಾರಿಗೆ. ಏನು ಮಾಡ್ಬೇಕಾಯ್ತು? ಒಟ್ಟು ಕೆಲಸ ಭಯಂಕರ ಕೆಲಸ ಆಗಿಬಿಟ್ಟವು. ನಮ್ಮ ಹುಡುಗಂದು ಊರಿಗೆ ಹೋಗ್ಬಿಟ್ಟಾನ, ಊಟಕ್ಕೆ ಹೋಗೋಕೆ ಟೈಮ್ ಇಲ್ಲ ನೋಡ್ರಿ ಅಂತ ತಿಳ್ಕೊಳಂತಾರೆ. ಮತ್ತು ಹಾಗೆ ಮಾತಿಗೆ ನನಗೆ ಮಲಗಾಕೆ ಟೈಮ್ ಇಲ್ಲ ರೀ ನಿದ್ದೆ ಮಾಡೋಕೆ ಸಹಿತ ಟೈಮ್ ಸಿಗೋದು ನೋಡ್ರಿ ಅಂತ ಒಬ್ಬರು ಅಂತಾರೆ. ಮತ್ತೊಬ್ಬರು ಅಂತಾರೆ, ಹೆಂತಿಗೂ ಮಾತಾಡೋಕೆ ಟೈಮ್ ಇಲ್ಲ ರೀ, ಈಗ 2 ವರ್ಷ ಮದುವೆ ಆಗಿ 2 ವರ್ಷದಾಗ ಒಟ್ಟು ಹಾಕಿಕೊಂಡು ಮಾತಾಡೋಕ್ಕೆ ಟೈಮ್ ಸಿಗಿಲ್ಲ. ಆಕಿ ಕರ್ಕೊಂಡು ಟೂರಿಗೆ ಹೋಗ್ಬೇಕಂತೀವಿ, ಟೂರಿಗೆ ಹೋಗೋಕೆ ಸಮಯ ಇಲ್ಲ. ಸಾಕಾಗಿದ್ರಿ ಜನ್ಮ ಅಂತಿಕೊಂಡು. ಓದೋಕೆ ಟೈಮ್ ಇಲ್ಲ ಅಂತಾರೆ, ಸಿನಿಮಾ ನೋಡೋಕೆ ಟೈಮ್ ಇಲ್ಲ ಅಂತಾರೆ, TV ಸೀರಿಯಲ್ ನೋಡೋಕೆ ಟೈಮ್ ಇಲ್ಲ ಅಂತಾರೆ, ಮಕ್ಕೊಳಕ್ಕೆ ಟೈಮ್ ಇಲ್ಲ ಅಂತಾರೆ, ಊಟ ಮಾಡೋಕ್ಕೆ ಟೈಮ್ ಇಲ್ಲ ಅಂತಾರೆ. ಹಿಂಗೆ ಎಲ್ಲಕ್ಕೂ ಟೈಮ್ ಇಲ್ಲನೇ ಅಂತಾರೆ, ಹೌದಾ? ಕೆಲವು ಮಂದಿ ಇಷ್ಟು ಸುಮ್ಕೆ ಹೋಗಿ ನಮಗೆ ಟೈಮ್ ನೋಡಿಸೋ ಟೈಮ್ ಇಲ್ಲ ರೀ, ಏನು ಮಾಡ್ತೀರಿ ಅಂತ. ಅಂದರೆ ಅವ್ರಿಗಿಂತ ಹೆಚ್ಚು ಭಾಳ ಇವರು ಭಾಳ ಬ್ಯುಸಿ ಪರ್ಸನ್ ತೋರಿಸ್ಬೇಕಲ್ಲ. ಟೈಮ್ ನೋಡೋಕೆ ಸಹಿತ ಟೈಮ್ ಇಲ್ಲ ರೀ ಮರಾಯರ ಅಂತವ್ರು ಅಂತಾರೆ. ಮತ್ತೆ ಮಗ್ಲು ಕುಂತವ್ ಸಿಟ್ಟು ಬರ್ತದೆ. ಮಕ್ಕಳು ನಿಮಗಾಟ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ ಅನ್ನೋದು ವ್ಯಕ್ತಪಡಿಸ್ಬೇಕಾಗಿತ್ತು ಅವ ಅಂತಾನೆ.
ಹೌದ್ರಿ ಮಾರ್ಯಾರ, ಏನಾಗೈತಿ ನಿಮ್ದು? ನೋಡೋಕೆ ಟೈಮ್ ಇಲ್ಲ, ನೋಡೋಕೆ ಟೈಮ್ ಇಲ್ಲ, ಇದು ಟೈಮ್ ಇಲ್ಲ ಅಂತೀರಿ. ನನಗೆ ಏನಾಗೈತಿ ಪರಿಸ್ಥಿತಿ ಗೊತ್ತಿತ್ತು, ಸಾಯಕ್ಕೆ ಸೈಟ್ ಟೈಮ್ ಇಲ್ಲ ರೀ ಯಪ್ಪ ಅಂತಂತ ನಾವು. ಸಾಯಕ್ಕೆ ಸೈಟ್ ಟೈಮ್ ಇಲ್ಲ ಅಂತರ. ಬಪ್ಪಲೆ ಮಗನೇ, ಸಾವು ನಿನ್ನ ಕೈಯಾಗದ. ಸಾಯ್ಬೇಕಂದ್ರೆ ದಯವಿಟ್ಟು ಇಂಥ ಮಾತಾಡಬೇಡಿ. ಸಾಯಕ್ಕೆ ಸಹಿತ ಟೈಮ್ ಇಲ್ಲ ಅಂತ ಯಾವಾಗ ಅಂತೀರೋ ಯಮನಿಗೆ ಸಿಟ್ಟು ಬರ್ತದ. ಯಮನಿಗೆ ಸಿಟ್ಟು ಬರ್ತದ. ಅವ ಮೊದಲ ಎಲ್ಲರನ್ನ ಬಿಟ್ಟು ನಿಮ್ಮನ್ನೇ ಹೇಳ್ಕೊಂಡು ಹೋಗ್ಕೊಂಡು ನೆನಪಿಡ್ರಿ. ಅದಕ್ಕೆ ಏನು ಬೇಕಾದನ್ರಿ ಎದ್ಬಿಟ್ಟು ಟೈಮ್ ಇಲ್ಲ ಅನ್ರಿ, ಬಟ್ ಸಾಯಕ್ಕೆ ಸಹಿತ ಟೈಮ್ ಇಲ್ಲ ಅನ್ಬ್ಯಾಡ್ರಿ. ಆದಾಗ್ಯೂ ಹೇಳ್ತೀನಿ, ಸಮಯಕ್ಕೆ ಬೆಲೆ ಕೊಡೋದನ್ನು ಕಲೀರಿ. ಮಂದಿ ಕೊಡಲಿ ಬಿಡಲಿ, ಆದರೆ ನಿಮ್ಮ ಮನಸ್ಸಿನ ಸಮಾಧಾನ ಇರ್ತದೆ. ನಾನು ಸಮಯಕ್ಕೆ ಬೆಲೆ ಕೊಡ್ತಾಯಿದ್ದೀನಿ, ನಾನು ಸಮಯದ ಪರಿಪಾಲನೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು 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 ಭಾವ, ಅದೊಂದು ಆನಂದದ ಭಾವ ನಿಮ್ಮಲ್ಲಿ ಇರ್ದಾಗ್ತದೆ. ಎದಕ್ಕಾರ ಒಂದು ಬೇಕಲ್ರಿ, ಒಂದು ಏನರ ಒಂದು ಶಿಸ್ತು ನಿಯಮ ರೂಢಿ ಮಾಡ್ಕೊಳ್ಳೇಬೇಕಲ್ಲ. ಒಂದು ನಿಯಮ ರೂಢಿ ಮಾಡ್ಕೊಳ್ಳಿ. ನಾನು ಸಮಯಕ್ಕೆ ಬೆಲೆ ಕೊಡ್ತೀನಪ್ಪ, ಸಮಯಕ್ಕೆ ಸರಿಯಾಗಿ ನಾನು ಇದು ಮಾಡ್ತೀನಪ್ಪ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ, ಸಮಯಕ್ಕೆ ಸರಿಯಾಗಿ ಯಾರಿಗಾರ ಟೈಮ್ ಕೊಟ್ಟರೆ ಆ ಟೈಮ್ಗೆ ಹೋಗ್ರಿ. ಮುಂದೆ ಅವರು ನೀವು ಸಮಯಕ್ಕೆ ಬೆಲೆ ಕೊಡೋದನ್ನು ನೋಡ್ಕೊಂಡು ಅವ್ರಿಗೆ ಅಡ್ಜಸ್ಟ್ ಆಗ್ತಾರೆ. ಈಗ ಏನಾಗಿದೆ, ಯಾರೂ ಸಮಯಕ್ಕೆ ಬೆಲೆ ಕೊಡೋದನ್ನು ನೋಡಿ ಮತ್ತು ಯಾರೂ ಸಮಯಕ್ಕೆ ಬೆಲೆ ಕೊಡೋದಿಲ್ಲ. ಹೀಗಾಗಬಾರ್ದು. ನಾವೆಲ್ಲರೂ ತಿದ್ದುಕೊಳ್ಳೋಣ. ನಾನಂತೂ ತಿದ್ದುಕೊಂಡಿನ ಅದರ ಪರಿಪಾಲನೆ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ ಅಷ್ಟೇ. ಶ್ರೀ ಗುರುದೇವ್.